ಮುನಿರತ್ನ ಅವರು ಏನ್ ನ್ಯಾಯಾಂಗ ಬಂಧನಕ್ಕೆ ವಿಚಾರಣೆಗೆ ಒಳಗಾಗಿದ್ದಾರೆ. ಏನ್ ಅನ್ಸುತ್ತೆ, ಇನ್ನಷ್ಟು ಸಂಕಷ್ಟಗಳನ್ನ ಎದುರಿಸ್ಬೇಕಾಗತ್ತಾ ಮುನಿರತ್ನ ಅವರು, ಅಥವಾ ಬೇಲಾಗಿ ಹೊರಗಡೆ ಬರ್ತಾರ? ಆಡಿಯೋ ನಂದಲ್ಲ ಅಂತ ಏನಾದರೂ ಪ್ರೂವ್ ಆಗಿಬಿಡುತ್ತೆ? ಇಲ್ಲ, ಎಫ್ ಎಸ್ ಎಲ್ ಕಳಿಸಿದ್ದಾರೆ ಈಗ ಅದನ್ನು, ಆಡಿಯೋನ. ಅದು ಏನು ಡೌಟ್ ಅದು ಆ್ಯಕ್ಚುಲಿ ಬರೋದು. ಅವ ಇನ್ನೊಂದು ಹೇಳ್ತೀನಿ ಕೇಳಿ, ರಾಜಕಾರಣಿಗಳು ಮಾನ ಮರ್ಯಾದೆ ಬಿಟ್ಟು ಎಲ್ಲ ನಿಂತಿರೋರು, ಯಾರು ಮೂಟೆ ಒತ್ಬಿಟ್ಟು ಸಂಪಾದನೆ ಮಾಡಿಲ್ಲ. ಆ ಸಿದ್ದರಾಮಯ್ಯ ಇರ್ಬೋದು, ದೇವೇಗೌಡ ಇರ್ಬೋದು, ಅಥವಾ ಡಿ.ಕೆ. ಶಿವಕುಮಾರ್ ಇರ್ಬೋದು, ಯಾರೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ? ಎಲ್ಲ ಈ ಥರ ರಾಜಕಾರಣ ಮಾಡಿಬಿಟ್ಟು ಸಾವಿರಾರು ಕೋಟಿ, ನೂರಾರು ಕೋಟಿ ಯಾರು ದುಡ್ಡು ಅದು? ನಮ್ಮಂತೂ ಟ್ಯಾಕ್ಸ್ ಪೇಯರು, ನಮ್ಮಂತೂ ಬಡವ್ರದ್ದು ದುಡ್ಡದು. ಅವ್ರು ಮಾನ ಮರ್ಯಾದೆ ಒಂದು ಅಂತಃಕರಣ ಇದ್ದರೆ ಅವನ ತಲೆಮ ಹೊತ್ಕೊಂಡು ಹೋಗ್ತಾನೆ. ಸತ್ತಾಗ ಏನೋ ಗೊತ್ತಾಗ್ತಿಲ್ಲ ರಾಜಕಾರಣಿಗಳು. ಮುನಿರತ್ನೂ ಅದೇ ಪಾಠ ಹೇಳ್ತೀನಿ ಕೇಳಿ. ಮುನಿರತ್ನೂ ಅಷ್ಟೇ, ಒಬ್ಬ ಏನು ಮುಂಚೆ ಆ ಸಾಮಾನ್ಯ ಮನುಷ್ಯ ಇದ್ದ, ಕಾರ್ಪೊರೇಟರ್ ಆಗಿ ಕೊನೆಗೆ MLA ಆದ. ಏನೋ ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ, ಅದು ಕೇಳ್ಪಟ್ಟಿದ್ದೀನಿ ನಾನು. ಬಟ್ ನನಗೆ ಅಷ್ಟೊಂದು ಕ್ಲೋಸಾಗಿ ಗೊತ್ತಿಲ್ಲ. ಬಟ್ ಆದ್ರೂ ವಿದ್ಯಮಾನ ನೋಡಿದ್ರೆ ಆತನು ಇವರಿಂದ ಹೊರತಲ್ಲ ಹೇಳ್ತೀನಿ ಕೇಳಿ. ಅವನು ದೊಡ್ಡ ಆರ್ಡಿನರಿ ಮನುಷ್ಯ, ಇವಾಗ ಸಾವಿರ ಕೋಟಿಗಿದೆ ದುಡ್ಡು. ಫಿಲಮ್ ತೆಗಿದ್ದಾನೆ ಪಾರ್ಟಿ. ಏನು ರೀ ಇವರೆಲ್ಲ? ಏನು ನಮ್ಮದು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಎಲ್ರಿಗೂ ಹೋಗ್ತಾ ಇದೆ. ನಿಜವಲ್ಲ 5 ವರ್ಷ ಮಿಲಿಟ್ರಿ ರೂಲ್ ಬರ್ಬೇಕು ರೀ. ಅವರೇ ಇದೆಲ್ಲ ಆರಾಮಾಗಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಸಾವಿರಾರು ಕೋಟಿ, 100 ಕೋಟಿ ಸಂಪಾದನೆ ಮಾಡೋದು. ಈಗ ನೀವೇ ಆಗಲಿ ನಾವೇ ಆಗಲಿ ₹100 ಹಿಂದೆ ಮುಂದೆ ನೋಡ್ತೀವಿ, ಕರೆಕ್ಟ್ ತಾನೆ? ಅಲ್ಲ, ದಿನ ಬೆಳಗ್ಗೆ ಆದ್ರೆ ರಾಜಕಾರಣಿಗಳ ಸಂಕಷ್ಟಗಳು, ಗೋಳಗಳು ಜಾಸ್ತಿ ಆಗ್ತವೆ. ಅವ್ರು ಮಾಡಿದ ಅವ್ರು ಮಾಡಿದ ಅಲ್ಕ ಕೆಲಸಗಳು ಅವರವರೇ ಮಣ್ಣು ಹೆಚ್ಕೊಳ್ತಾರೆ. ಅದು ಹಂಗಾಗಿ ಆಚೆ ಬರುತ್ತೆ ಹೇಳ್ತೀನಿ ಕೇಳಿ, ಅಷ್ಟೇ, ಇನ್ನೇನು ಇಲ್ಲ. ಅದು ಈಗ ಎಲ್ಲ ಪಾರ್ಟಿಗಳೇ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS, ಯಾರು ಸಂಪಾದನೆ ನಿಯತಿಯಿಂದ ಸಂಪಾದನೆ ಮಾಡಿಲ್ಲ ರೀ. ಅವ್ರ ದುಡ್ಡುಗಳನ್ನ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಹೆಂಗೆ ಸಂಪಾದನೆ ಮಾಡ್ತಾರೆ? ಒಂದು ಮನುಷ್ಯ, ಒಬ್ಬ ಆರ್ಡಿನರಿ ಬಡವ ₹100 ದುಡಿಯೋಕ್ಕೆ ಕಷ್ಟಪಡ್ತಾನೆ. ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಹಾಗೆ 30 ಲಕ್ಷ ಲಂಚ ಏನ್ ಪ್ರಕರಣ ಆಗಿದೆ ಮುನಿರತ್ನ ಅವ್ರ ಮೇಲೆ, ಇದರಿಂದ ಅವ್ರು ಹೊರಗೆ ಬರಕ್ಕಾಗತ್ತಾ ಅಂತ? ಅಂದ್ರೆ ಅವ್ರಿಗೆ ಇನ್ನಷ್ಟು ಸಂಕಷ್ಟ. ಕಾಸಿದೆ ಅವ್ರ ಹತ್ರ, ಬಂದೇ ಬರ್ತಾರೆ ಆಚೆ. ಕಾಸಿದೆ ಅವ್ರ ಹತ್ರ, ಕೊಂಡ್ಕೋತಾರೆ. ಅವ್ನು ಯಾರು ಪಾರ್ಟಿ ಚೆಲುವರಾಜು, ಅವನ್ನೇ ಕೊಂಡ್ಕೊಳ್ತಾರೆ. ನೋಡಿ, ಇವತ್ತು ಹೇಳಿದ ಅಲ್ಲೇ ಉಲ್ಟಾ ಹೊಡಿತಾ ಇರೋ ಅರ್ಥ ಏನದು ಅಂದರೆ ಬುಕ್ ಆಗಿದ್ದಾನೆ ಅವನು ಮೋಸ್ಟ್ಲಿ. ಅವ್ನು ಮುಂದೆ ಆಚೆ ಬಂದೇ ಬರ್ತಾರೆ, ಏನು ತೊಂದರೆ ಆಗಲ್ಲ ಅವ್ರಿಗೆ. ಇಂಥವೆಲ್ಲ ಆರಾಮ್ ಕೇಸ್ ಅವ್ರುಗಳೇ ರಾಜಕಾರಣಿಗಳು. ಹಿಂಗೆ ಇದು ನೀವು ಕಷ್ಟಪಡೋದು ಹಳ್ಳಿ ಕೇಳಿ. ₹100 ಹಿಂದೆ ಮುಂದೆ ನೋಡ್ತೀವಿ ನಾವು. ಅವ್ರು ನೂರಾರು ಕೋಟಿ, ಸಾವಿರಾರು ಕೋಟಿ ಹೆಂಗ್ರಿ ಬರುತ್ತೆ ಅವ್ರ ಹತ್ರ? ಹೇಗೆ ಬರ್ತಿದೆ? ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದೆ. ಆ ಕ್ವಶನ್ ಮಾಡೋಕ್ಕಾಗಲ್ವ? ರಾಜಕಾರಣಿಗಳು ಹೆಂಗ್ರಿ ಬರುತ್ತೆ ಸಾವಿರಾರು ಕೋಟಿ? ಅವ್ನು ರಾಜಕಾರಣ ಎಂಟ್ರಿ ಆದಾಗ ಒಂದು 5,000 10,000 ರೂಪಾಯಿ ಇರ್ತದೆ ಅವ್ನ ಇನ್ಕಮ್ಮು. ಇವಾಗ ನೋಡಿದ್ರೆ 5,000 10,000 ಕೋಟಿ ಇರ್ತದೆ. ಹೆಂಗ್ರಿ ಅದು ಮ್ಯಾಜಿಕ್ ಹೆಂಗ್ರಿ ಆಗುತ್ತೆ? ಅದು ಕೇಳೋರು ಯಾರೂ ಇಲ್ಲ. ದೇಶದ ನ್ಯಾಯಾಂಗ ವ್ಯವಸ್ಥೆನೂ ಸತ್ತೋಗಿದೆ, ಈ ಶಾಸಕಾಂಗ ವ್ಯವಸ್ಥೆ ಸತ್ತೋಗಿದೆ. ಮನುಷ್ಯ ನಮ್ಮಂಥ ಬಡವರು, ಮಿಡ್ಲ್ ಕ್ಲಾಸವರು ಸತ್ತೇ ಹೋಗ್ಬಿಟ್ಟಿದ್ದೀವಿ. ಹೇಳಿದಕ್ಕೆ ನಮ್ಮಂಥವ್ರು ಟ್ಯಾಕ್ಸ್ ನಾವು ಏನೇ ದುಡಿದ್ರು IT ಕಂಪ್ನಿ ಕೆಲಸ ಮಾಡ್ತೀನಿ ನಾನು, ನಮಗೆ 30% ಹಿಡಿತಾರೆ ರೀ. ನಮ್ಮ ಕಾಸಲ್ಲಿ ಅವ್ರು ಮಜಾ ಮಾಡ್ತಾರೆ ರೀ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.